ಹಲೋ ಇನ್ಸ್ಟಾ ಫ್ಯಾಮಿಲಿ, ಇವತ್ತಿನ ಕ್ಲಾಸಲ್ಲಿ ಜಿಗ್ಸಾಗ್ ಯಾವ ರೀತಿ ಬಿಡಿಸೋದು ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ನಿಮ್ಗೆ ಏನಾದರೂ ಮೆಹಂದಿ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗ್ಬೋದು. ಸೊ ನಮ್ಮ ಅಕಾಡೆಮಿಯಲ್ಲಿ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಮೆಹಂದಿ ಕ್ಲಾಸಸನ್ನು ತೊಗೊತಾ ಇದ್ದೀವಿ. ಸೊ ಇಂಟ್ರೆಸ್ಟ್ ಇರೋರು ಕೆಳಗಡೆ ಕೊಟ್ಟಿರುವಂಥ ನಂಬರಿಗೆ ನೀವು ಕಾಲರ್ ಮೆಸೇಜ್ ಮಾಡಿ ಕೋರ್ಸ್ ಡೀಟೇಲ್ಸನ್ನು ತಿಳ್ಕೊಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಜಿಗ್ಸಾಗ್ ಅನ್ನೋದು ಒಂದು ಬೇಸಿಕ್ ಎಲಿಮೆಂಟ್ ಆಗುತ್ತೆ. ಸೊ ನಮಗೆ ಮೆಹಂದಿ ಹಾಕೋವಾಗ ಸೊ ಈ ಜಿಗ್ಸಾಗು ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವ ರೀತಿ ಜಿಗ್ಸಾಗ್ ಹಾಕೋದಂತ ಹೇಳಿ ನೋಡೋಣ. ಫಸ್ಟಿಗೆ ಏನಿಲ್ಲ, ಜಸ್ಟ್ ಈ ಥರ ಕರ್ವ್ ಲೈನ್ಸ್ ಈ ರೀತಿ ಕರ್ವ್ ಲೈನ್ಸನ್ನು ಜಿಗ್ಸಾಗ್ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ಇದು ಒಂದು ವೇವ್ ಲೈನ್. ಈ ರೀತಿ ಹಾಕೋದಕ್ಕೆ ವೇವ್ ಲೈನ್ ಅಂತೀವಿ. ಸೊ ಈ ಬಾಕ್ಸ್ ಒಳಗಡೆ ನಾವು ಇವಾಗ ಫಿಲ್ ಮಾಡೋಣ ಜಿಗ್ಸಾಗ್ ಮತ್ತು ವೇವ್ ಲೈನ್. ಈ ರೀತಿ ಒಂದರ ನಂತರ ಒಂದೊಂದು ಲೈನನ್ನು ಜಿಗ್ಸಾಗಲ್ಲಿ ಹಾಕ್ತಾ ಹೋಗ್ತೀವಿ. ಬೇಸಿಕ್ ಎಲಿಮೆಂಟ್ಸಲ್ಲಿ ಇದು ಒಂದಾಗುತ್ತೆ. ನೋಡಿದ್ರಲ್ಲ ಈ ರೀತಿ. ನೆಕ್ಸ್ಟ್ ಅದೇ ರೀತಿ ವೇವ್ ಲೈನ್ನ ನೋಡೋಣ. ವೇವ್ ಲೈನ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಡೈಲಿ ಇದೇ ರೀತಿ ನಿಮಗೆ ಒಂದೊಂದು ವಿಡಿಯೋ ಮುಖಾಂತರ ನಾನು ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಮೆಹಂದಿ ಕ್ಲಾಸಸ್ಸನ್ನು ಹೇಳ್ತೀನಿ. ಇದು ವೇವ್ ಲೈನ್ಸ್ ಮತ್ತು ಜಿಗ್ಸಾಗ್ ಲೈನ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.